ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ದ ಸೈಕಾಲಜಿ ಆಫ್ ಮನಿ ಬುಕ್ ಇಂದ 8 ದೊಡ್ಡ ಐಡಿಯಾವನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೇನೆ. ಜಾಸ್ತಿ ಮಾತಾಡದೆ ನಾವು ವಿಡಿಯೋಗೆ ಹೋಗೋಣ. ಫಸ್ಟ್ ದೊಡ್ಡ ಐಡಿಯಾ ಏನಂದ್ರೆ, ಯು ಡೋಂಟ್ ನೋ ಎವ್ರಿಥಿಂಗ್. ನಾವು ನಮ್ಮ ಎಕ್ಸ್ಪೀರಿಯನ್ಸ್ ನ ಪ್ರಕಾರ ನಮ್ಮ ಒಪಿನಿಯನ್ಸ್ ಅಂದ್ರೆ ನಿರ್ಧಾರವನ್ನ ತಗೋತೀವಿ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಲ್ಲೇ ಕೆಲವೊಬ್ರು ನಮ್ಗೆ ಈ ಲೋಕದಲ್ಲಿ ಎಲ್ಲವೂ ಕೂಡ ಗೊತ್ತು ಅಂತ ಅನ್ಕೋತಾರೆ, ಮತ್ತೆ ಒಂದು ವಿಷಯವನ್ನ ಅವರು ಮರ್ತೇ ಹೋಗ್ಬಿಡ್ತಾರೆ. ಈ ಲೋಕದಲ್ಲಿ 800 ಕೋಟಿ ಜನ ಇದ್ದಾರೆ, ಮತ್ತೆ ಒಬ್ಬೊಬ್ಬರಿಗೂ ಅವರಿಗಂತ ಸಪರೇಟ್ ಆದ ಒಪಿನಿಯನ್ಗಳು ಇರುತ್ತೆ. ಸೊ ಆದ್ರಿಂದ ಅವರ ಲೋಕದಲ್ಲಿ ಅವ್ರು ಮಾಡೋದು ಅವರಿಗೆ ಸರಿ ಅಂತ ಅನ್ಸುತ್ತೆ. ಒಂದ್ ವಿಷಯ ಒಬ್ರಿಗೆ ಸರಿ ಅಂತ ಅನ್ಸುತ್ತೆ, ಅದೇ ವಿಷಯ ಇನ್ನೊಬ್ಬರಿಗೆ ತಪ್ಪು ಅಂತ ಅನ್ಸುತ್ತೆ. ದ ಸೈಕಾಲಜಿ ಆಫ್ ಮನಿ ಬುಕ್ ಅಲ್ಲಿ ಮಾರ್ಗನ್ ಹಸಲ್ ಹೇಳ್ತಾರೆ, ದುಡ್ಡಿನ ಬಗ್ಗೆ ನಿಮ್ಗಿರೋ ಆ ಎಕ್ಸ್ಪೀರಿಯನ್ಸ್ ಈ ಲೋಕದಲ್ಲಿ ಏನೆಲ್ಲ ನಡೆದಿದೆಯೋ ಅದರ 0.0000001% ಆಗಿರುತ್ತೆ. 80% ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನಿರುತ್ತೆ ಅಂದ್ರೆ, ಈ ಲೋಕ ಹೇಗಿದೆ ಅಂತ ನೀವು ಯೋಚನೆ ಮಾಡ್ತಿರಲ್ಲ ಅದಾಗಿರುತ್ತೆ. ಅಂದ್ರೆ ಸಾಧಾರಣವಾದ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ, ನಾವು ಅಧಿಕವಾಗಿ ನಾವು ಏನನ್ನ ನಂಬ್ತೀವೋ ಆ ವಿಷಯವನ್ನ ಮಾತ್ರ ನಾವು ಬಿಲೀವ್ ಮಾಡ್ತಾ ಇರ್ತೀವಿ. ಎಕ್ಸಾಂಪಲ್ಗೆ ಒಬ್ರು ಅಂಕಲ್ಗೆ 20 ವರ್ಷ ಮುಂಚೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಷ್ಟ ಆಗುತ್ತೆ, ಆ ರೀತಿ ಆದ್ರೆ ನಾವು ಕೂಡ ನಂಬ್ತಾ ಕೂರ್ತೀವಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸೇ ಆಗುತ್ತೆ ಅಂತ. ಅದೇ ರೀತಿ ಇನ್ನೊಬ್ರು ಅಂಕಲ್ಗೆ ರಿಯಲ್ ಎಸ್ಟೇಟ್ ಅಲ್ಲಿ ಲಾಸ್ ಆದ್ರೆ ನಾವು ಕೂಡ ರಿಯಲ್ ಎಸ್ಟೇಟ್ ಅಲ್ಲಿ ನಷ್ಟನೇ ಆಗತ್ತೆ ಅಂತ ನಂಬಿಡ್ತೀವಿ. ಯಾರೋ ಒಬ್ಬ ಅಣ್ಣನ ಬಿಸ್ನೆಸ್ ದಿವಾಲ್ ಆದ್ರೆ ಆವಾಗ ನಾವು ಕೂಡ ಬಿಸ್ನೆಸ್ ಮಾಡಿದ್ರೆ ನಮ್ಗೆ ಈ ರೀತಿ ಲಾಸ್ ಆಗುತ್ತೆ ಅಂತ ಅನ್ಕೋತೀವಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. 1970 ಹುಟ್ಟಿದವರು ಇಂಡೆಕ್ಸ್ ಫಂಡ್ ನ ಬೂಮ್ ನ ನೋಡಿರ್ತಾರೆ. ಅವರಿಗೆ ಇಂಡೆಕ್ಸ್ ಫಂಡ್ ತುಂಬಾ ಅಟ್ರಾಕ್ಟಿವ್ ಆದ ಇನ್ವೆಸ್ಟ್ಮೆಂಟ್ ಆಗಿ ಕಾಣುತ್ತೆ. ಆದ್ರೆ 90s ಅಲ್ಲಿ ಹುಟ್ಟಿದವರಿಗೆ ಕ್ರಿಪ್ಟೋ ಕರೆನ್ಸಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ನಾ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ನಿಮ್ಮನ್ನ ಲಿಮಿಟ್ ಮಾಡ್ಕೋಬಾರ್ದು. ನೀವು ಬರೀ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಬೇಸ್ ಅಲ್ಲಿ ಫೈನಾನ್ಷಿಯಲ್ ನಿರ್ಧಾರವನ್ನ ತಗೊಳ್ಳೇಬಾರ್ದು. ಅದಕ್ಕೆ ಬದಲಾಗಿ ಫೈನಾನ್ಷಿಯಲ್ ಬುಕ್ ಅನ್ನ ಓದ್ಬೇಕು, ವಿಡಿಯೋಸ್ ನೋಡ್ಬೇಕು, ಸೆಮಿನಾರ್ಸ್ ಅಟೆಂಡ್ ಮಾಡಬೇಕು. ಯಾವ ಜಾಗದಿಂದ ಬೇರೆ ಎಕ್ಸ್ಪೀರಿಯನ್ಸ್ ಇಂದ ಕಲಿಯಕ್ಕಾಗುತ್ತೋ, ಎಲ್ಲೆಲ್ಲ ನಿಮ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಅನ್ನೋದು ಸಿಗುತ್ತೋ ಆ ಇನ್ಫಾರ್ಮೇಶನ್ ತಗೊಳ್ಳೋದಕ್ಕೆ ಪೂರ್ತಿ ಎಫರ್ಟ್ ಹಾಕ್ಬೇಕು. ಮತ್ತೆ ಅದರ ನಂತರನೇ ನಿಮ್ಮ ಫೈನಾನ್ಷಿಯಲ್ ಡಿಸಿಷನ್ ಈ ಇನ್ಫಾರ್ಮೇಶನ್ ಮತ್ತೆ ಎಕ್ಸ್ಪೀರಿಯನ್ಸ್ ಬೇಸ್ ಅಲ್ಲಿ ತಗೋಬೇಕು. ಎಮೋಷನ್ ಬೇಸಿಸ್ ಅಲ್ಲಿ ತಗೊಳ್ಳೇಬಾರ್ದು. ಸೆಕೆಂಡ್ ಬಿಗ್ ಐಡಿಯಾ, ನಥಿಂಗ್ ಈಸ್ ಆಸ್ ಗುಡ್ ಆರ್ ಆಸ್ ಬ್ಯಾಡ್ ಆಸ್ ಇಟ್ ಸೀಮ್ಸ್. ಈ ಲೋಕ ಎಷ್ಟು ಕಾಂಪ್ಲಿಕೇಟ್ ಅಂದ್ರೆ ನಮ್ಮ ಬ್ರೈನ್ ಇಂದ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಆಗಲ್ಲ. ಅದು ಮಾತ್ರ ಅಲ್ಲದೆ ನಮ್ಮ ಆಕ್ಷನ್ ನ ರಿಸಲ್ಟ್ ನಮ್ಮ ಕೈಯಲ್ಲಿ ಇಲ್ಲ. ನಮ್ಮ ರಿಸಲ್ಟ್ ಅಲ್ಲಿ ಯಾವುದೇ ರೀತಿ ಕಂಟ್ರೋಲ್ ಇರೋದೇ ಇಲ್ಲ. ಎಕ್ಸಾಂಪಲ್ಗೆ ಒಬ್ಬ ಆಂಟರ್ಪ್ರನರ್ ಇದ್ದಾರೆ, ಅವರು ಒಂದು ಒಳ್ಳೆಯ ಪ್ರಾಡಕ್ಟ್ ಅನ್ನ ಸೃಷ್ಟಿ ಮಾಡಿದ್ದಾರೆ. ಅವ್ರಿಗೆ ಅನ್ಸುತ್ತೆ ಈಗ ಟೈಮಿಂಗ್ ಕೂಡ ಕರೆಕ್ಟ್ ಇದೆ, ಕನ್ಸ್ಯೂಮರ್ ನ ಸೆಂಟಿಮೆಂಟ್ ಕೂಡ ಇವರ ಫೇವರ್ ಆಗಿ ಇದೆ ಅಂತ. ಆದ್ರೆ ಒಂದು ಡಿಸಾಸ್ಟರ್ ಆಗುತ್ತೆ, ಎಲ್ಲಾ ಮಾರ್ಕೆಟ್ ಡಿಸ್ಟರ್ಬ್ ಆಗುತ್ತೆ, ಈ ಆಂಟರ್ಪ್ರನರ್ ನ ಪ್ಲಾನ್ ಕೂಡ ಸೋತ್ ಹೋಗುತ್ತೆ. ಎಕ್ಸಾಂಪಲ್ಗೆ 2020 ಕೋವಿಡ್ ಆಗಿದ್ ರೀತಿ. ಈ ರೀತಿ ರಿಸ್ಕ್ ಅನ್ನ ಯಾರಿಂದಲೂ ಕೂಡ ಗೆಸ್ ಮಾಡಕ್ ಆಗಲ್ಲ. ಆಥರ್ ಮಾರ್ಗನ್ ಹಸಲ್ ಹೇಳ್ತಾರೆ, ನಥಿಂಗ್ ಈಸ್ ಆಸ್ ಗುಡ್ ಆರ್ ಆಸ್ ಬ್ಯಾಡ್ ಆಸ್ ಇಟ್ ಸೀಮ್ಸ್. ಅಂದ್ರೆ ನಾವು ನೋಡೋದು ಅಷ್ಟ್ರ ಮಟ್ಟಿಗೆ ಒಳ್ಳೇದು ಅಲ್ಲ, ಅಷ್ಟ್ರ ಮಟ್ಟಿಗೆ ಕೆಟ್ಟದು ಕೂಡ ಅಲ್ಲ. ಯಾವಾಗ ಆರ್ಥಿಕ ನಿರ್ಧಾರವನ್ನ ತಗೊಂಡ್ರು ಅದು ನಿಮ್ಗಾಗಿದ್ರು ಬೇರೆಯವ್ರಿಗಾಗಿದ್ರು, ನೀವು ಅದರಲ್ಲಿ ಲಕ್ ಮತ್ತೆ ರಿಸ್ಕ್ ಅನ್ನ ಗಮನದಲ್ಲಿ ಇಟ್ಕೋಬೇಕು. ಯಾರಾದ್ರೂ ಒಬ್ರು ಸಕ್ಸಸ್ ಸ್ಟೋರಿಯನ್ನ ನೀವು ಕೇಳ್ಬಿಟ್ಟು, ಯಾರಾದ್ರೂ ಸ್ಟೋರೀಸ್ ಅನ್ನ ಆರ್ಟಿಕಲ್ ಅಲ್ಲಿ ಓದ್ಬಿಟ್ಟು ನಿರ್ಧಾರವನ್ನ ನೀವು ತಗೊಳ್ಳೇಬಾರ್ದು. ಇಲ್ಲಾಂದ್ರೆ ಯಾರ್ದಾದ್ರೂ ಫೇಲ್ಯೂರ್ ನ ಕೇಳ್ಬಿಟ್ಟು ನಿಮ್ಮ ಐಡಿಯಾವನ್ನ ಡ್ರಾಪ್ ಮಾಡ್ಲೇಬಾರ್ದು. ಅವ್ರಿಗೆ ಒಂದು ಅವಕಾಶ ಸಿಕ್ಕಿರಬಹುದು, ಅವ್ರಿಗೆ ಹೊರ ನಿರ್ಧಾರದಿಂದ ಸಕ್ಸಸ್ ಆಗಿರ್ಬೋದು ಅಥವಾ ಫೇಲ್ಯೂರ್ ಆಗಿರಬಹುದು. ಇದನ್ನ ಸರ್ವೈವರ್ಶಿಪ್ ಬಯಾಸ್ ಅಂತ ಹೇಳ್ತಾರೆ. ಯಾವ್ದಾದ್ರು ಒಂದು ಸಕ್ಸಸ್ ಅನ್ನ ನೋಡ್ಬಿಟ್ಟು ಅಥವಾ ಒಂದು ಫೇಲ್ಯೂರ್ ಅನ್ನ ನೋಡ್ಬಿಟ್ಟು ನಿಮ್ಮ ಪರ್ಮನೆಂಟ್ ಡಿಸಿಷನ್ ನ ತಗೋಬಾರ್ದು. ನೀವ್ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಗೋಲ್ಸ್ ಅನ್ನ ರೀಚ್ ಮಾಡೋ ತನಕ ಅದಕ್ಕಾದ ಕೆಲಸವನ್ನ ಮಾಡ್ತಾನೆ ಇರ್ಬೇಕು. ತಪ್ಪಿಂದ ಕಲ್ತ್ಕೊಳ್ಳಿ, ಅದು ನಿಮ್ದಾಗಿರಬಹುದು ಅಥವಾ ಬೇರೆದಾಗಿರಬಹುದು. ಬೇರೆ ತಪ್ಪಿಂದ ಕಲ್ತ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ಬರೀ ನೀವು ತಪ್ಪು ಮಾಡಿ ಅದರಿಂದ ನೀವು ಕಲ್ತ್ಕೋತೀನಿ ಅಂದ್ರೆ ನಿಮ್ಮ ಜೀವನನೇ ಸಣ್ಣದಾಗ್ಬಿಡುತ್ತೆ. ಯಾವಾಗಲೂ ಸಕ್ಸಸ್ ಅನ್ನ ತಲೆಗೆ ಇರೋದಕ್ಕೆ ಬಿಡ್ಲೇಬೇಡಿ, ಮತ್ತೆ ಫೇಲ್ಯೂರ್ ಇಂದ ಡಿಸ್ಕರೇಜ್ ಆಗ್ಲೇಬಾರ್ದು. ಥರ್ಡ್ ಐಡಿಯಾ ಬಂದು, ಹೌ ಮಚ್ ಈಸ್ ಇನಫ್ ಫಾರ್ ಯು. ಈ ಎಕಾನಮಿಯಲ್ಲಿ ಮತ್ತೆ ಹೈಯೆಸ್ಟ್ ಇನ್ಫ್ಲೇಷನ್ ಅಲ್ಲಿ ಒಂದು ಜಾಬ್ಗೆ ಡಿಪೆಂಡ್ ಆಗೋದು ಖಂಡಿತ ಒಳ್ಳೇದು ಅಲ್ಲ. ಒಂದು ಸೈಡ್ ಹಸಲ್ ಇರೋದು ಒಳ್ಳೇದು. ಮತ್ತೆ ಅದಕ್ಕಿಂತ ತುಂಬಾ ಒಳ್ಳೆ ವಿಷಯ ಏನಂದ್ರೆ, ನಿಮ್ಗೆ ಸುಮಾರು ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಸ್ ಇರಬೇಕು. ಆದ್ರೆ ನಿಮ್ಮ ಹತ್ರ ಕೇಳಿ ನಿಮ್ಗೆ ಎಷ್ಟು ದುಡ್ಡು ಸಾಕಾಗುತ್ತೆ ಅಂತ. ಯಾಕಂದ್ರೆ ಯಾವಾಗ್ಲೂ ದುಡ್ಡಿನ ಹಿಂದೆ ಓಡ್ತಾ ಇರೋದು ನಿಮ್ಮ ಮೆಂಟಲ್ ಹೆಲ್ತ್ ಗೆ ಒಳ್ಳೇದ್ ಅಲ್ವೇ ಅಲ್ಲ. ಈ ಮೈಂಡ್ ಸೆಟ್ ನಿಮ್ಮನ್ನ ಅತ್ಯಾಸೆ ಕಡೆಗೆ ಕರ್ಕೊಂಡು ಹೋಗುತ್ತೆ. ಈ ಅತ್ಯಾಸೆ ಅನ್ನೋದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಾಶ ಮಾಡಿ ಹಾಕಿದೆ. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಥರ್ ಮಾರ್ಗನ್ 2 ಪ್ರಾಕ್ಟಿಕಲ್ ಐಡಿಯಾವನ್ನ ಹೇಳಿದ್ದಾರೆ. ನಂಬರ್ 1, ಸ್ಟಾಪ್ ಮೂವಿಂಗ್ ದ ಗೋಲ್ ಪೋಸ್ಟ್. ನಿಮ್ಗೋಸ್ಕರ ಒಂದು ಫಿಕ್ಸ್ಡ್ ಫೈನಾನ್ಷಿಯಲ್ ಗೋಲ್ ಅನ್ನ ಸೆಟ್ ಮಾಡಿ ಮತ್ತೆ ಅದನ್ನ ಅಚೀವ್ ಮಾಡಿದ ನಂತರ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಹಾರ್ಡ್ ವರ್ಕ್ ಇಂದ ಸಿಕ್ಕಿದ ರಿಸಲ್ಟ್ ಅನ್ನ ಎಂಜಾಯ್ ಮಾಡಿ. ನೀವು ಯಾವಾಗ ಸಂತೋಷವಾಗಿರ್ತೀರಾ ಅಂದ್ರೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ಅನ್ನ ಕಂಟ್ರೋಲ್ ಅಲ್ಲಿ ಇಡುವಾಗ. ನೆವರ್ ಕಂಪೇರ್ ಯುವರ್ ಸೆಲ್ಫ್ ಟು ಅದರ್ಸ್. ನಿಮ್ಮ ಲೈಫ್ ಅನ್ನೋದು ನಿಮ್ದು. ನಿಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ಬಂದ ಥಾಟ್ಸ್ ನಿಮ್ದು, ಒಪಿನಿಯನ್ ನಿಮ್ದು, ನಿರ್ಧಾರ ನಿಮ್ದು. ಬೇರೆ ಜೊತೆ ಕಂಪೇರ್ ಮಾಡೋದು ಅನ್ನೋದೇ ಇರಬಾರ್ದು. ಬೇರೆ ಜೊತೆ ನಿಮ್ಮನ್ನ ಕಂಪೇರ್ ಮಾಡಿದ್ರೆ ನಿಮ್ಗೆ ಹೊಟ್ಟೆ ಕಿಚ್ಚಾಗುತ್ತೆ, ನಿಮ್ಮ ಮೆಂಟಲ್ ಪೀಸ್ ಕೂಡ ಅಫೆಕ್ಟ್ ಆಗುತ್ತೆ. ಫೋರ್ತ್ ಬಿಗ್ ಐಡಿಯಾ, ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ಕಾಂಪೌಂಡಿಂಗ್. ಈ ಯೂನಿವರ್ಸ್ ಅಲ್ಲಿ ಒಂದು ಪ್ರಾಸೆಸ್ ನಡೆಯುತ್ತೆ. ಅದರ ಪ್ರಕಾರ ನಿಮ್ಮ ಮೊದಲನೇ ಸ್ಟೆಪ್ ನ ರಿಸಲ್ಟ್ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಗೆ ಇರುತ್ತೆ. ಆಥರ್ ಮಾರ್ಗನ್ ಹಸಲ್ ಹೇಳ್ತಾರೆ,
ಸಂಪತ್ತನ್ನ ಸೃಷ್ಟಿ ಮಾಡೋದಕ್ಕೆ ಈ ರೀತಿ ಸಿಂಪಲ್ ಪ್ಯಾಟರ್ನ್ ಇದೆ ಅಂತೆ. ಬುದ್ಧಿನ ಯೂಸ್ ಮಾಡಿ ಇನ್ವೆಸ್ಟ್ ಮಾಡೋದು ಒಳ್ಳೇದೇ, ಆದ್ರೆ ದೊಡ್ಡ ಮಟ್ಟಕ್ಕೆ ವೆಲ್ತ್ ಅನ್ನ ಸೃಷ್ಟಿ ಮಾಡೋದು ಒಂದು ವಿಷಯದಲ್ಲಿ ಡಿಪೆಂಡ್ ಆಗಿದೆ. ಅದು ನೀವು ಎಷ್ಟು ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದ್ ಮೇಲೆ ಇರುತ್ತೆ. ವಾರನ್ ಬಫೆಟ್ ನ ವೆಲ್ತ್ $84 ಬಿಲಿಯನ್, ಅದು ಕೂಡ 65 ವರ್ಷ ಆದ್ಮೇಲೆ ಅವರು ಸಂಪಾದನೆ ಮಾಡಿದ್ದು. ಬನ್ನಿ ಹೋದ ವಿಡಿಯೋದಲ್ಲಿ ನೋಡಿದ ಹಾಗೆ ಜಿಮ್ ಸೈಮನ್ ಮತ್ತೆ ವಾರನ್ ಬಫೆಟ್ ನ ಅಚೀವ್ಮೆಂಟ್ ಅನ್ನ ಕಂಪೇರ್ ಮಾಡಿ ನೋಡೋಣ. ಜಿಮ್ ಸೈಮನ್ ಲೋಕದಲ್ಲೇ ಗ್ರೇಟೆಸ್ಟ್ ಇನ್ವೆಸ್ಟರ್ ಆಗಿ ಕನ್ಸಿಡರ್ ಮಾಡ್ತಾರೆ, ಯಾಕಂದ್ರೆ ಅವರ ಕ್ಯಾಪಿಟಲ್ ಅಲ್ಲಿ 66% ರಿಟರ್ನ್ ಅನ್ನ ಜನರೇಟ್ ಮಾಡಿದ್ದಾರೆ. ಈ ಕಡೆ ವಾರನ್ ಬಫೆಟ್ ಬರೀ 22% ರಿಟರ್ನ್ ನ ಜನರೇಟ್ ಮಾಡಿದ್ದಾರೆ. ಈ ನಂಬರ್ ನ ನೋಡಿ ಗೊತ್ತಾಗುತ್ತೆ ಜಿಮ್ ಸೈಮನ್ ನ ವೆಲ್ತ್ ವಾರನ್ ಬಫೆಟ್ ಗಿಂತ ತುಂಬಾ ಜಾಸ್ತಿ ಅಂತ. ಆದ್ರೆ ಆ ರೀತಿ ಅಲ್ಲ, ವಾರನ್ ಬಫೆಟ್ ಜಿಮ್ ಸೈಮನ್ ಗಿಂತ ತುಂಬಾ ಶ್ರೀಮಂತರು. ಅದು ಹೇಗೆ? ಅದಕ್ಕೆ ಆನ್ಸರ್ ಕಾಂಪೌಂಡಿಂಗ್. ಯಾಕಂದ್ರೆ ಸೈಮನ್ ಅವರ 50ನೇ ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ, ಆದ್ರೆ ವಾರನ್ ಬಫೆಟ್ 10 ವರ್ಷದಿಂದ ಅವರ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಚಿಕ್ಕ ಚಿಕ್ಕ ಎಫರ್ಟ್ ಅನ್ನ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ನಮಗೆ ಸಿಗುತ್ತೆ. ಜೇಮ್ಸ್ ಕ್ಲೇರ್ ಅವರ ಅಟಾಮಿಕ್ ಹ್ಯಾಬಿಟ್ ಬುಕ್ ಅಲ್ಲಿ ಈ ವಿಷಯವನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಬುಕ್ ನ ಡೀಟೇಲ್ ಸಮ್ಮರಿ ಬೇಕಂದ್ರೆ ಮರಿದೆ ಕಮೆಂಟ್ ಅಲ್ಲಿ ನೀವು ಹೇಳಬಹುದು, ಬೇಗ ರೆಡಿ ಮಾಡ್ತೀವಿ. 5th ಬಿಗ್ ಐಡಿಯಾ, ಗೆಟಿಂಗ್ ರಿಚ್ ವರ್ಸಸ್ ಸ್ಟೇಯಿಂಗ್ ರಿಚ್. ಇವಾಗಿರೋ ಇಂಟರ್ನೆಟ್ ಮತ್ತೆ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಒಂದು ಸೈಡ್ ಹಸಲ್ ಸ್ಟಾರ್ಟ್ ಮಾಡೋದು ಅಷ್ಟು ಕಷ್ಟ ಅಲ್ಲ. ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ ಮಾಡಬಹುದು, ಕ್ವಿಕ್ ಪ್ರಾಫಿಟ್ ಅನ್ನ ಸೃಷ್ಟಿ ಮಾಡಬಹುದು. ಸರಿಯಾದ ಕ್ಯಾಪಿಟಲ್ ನಾಲೆಜ್, ರಿಸ್ಕ್ ತಗೊಳ್ಳೋ ಧೈರ್ಯದಿಂದ ನೀವು ಶ್ರೀಮಂತರಾಗಬಹುದು. ಆದ್ರೆ ಶ್ರೀಮಂತರಾಗಿ ಇರೋದು ಅನ್ನೋದು ಸ್ವಲ್ಪ ಕಷ್ಟ ಆಗತ್ತೆ. ನೀವು ಯಾವ್ದಾದ್ರು ದೊಡ್ಡ ಸಿಟಿಯಲ್ಲಿ ಹೋಗಿ ನೋಡಿ, ರೋಡ್ಸ್ ಅಲ್ಲಿ ಅಟ್ರಾಕ್ಟಿವ್ ಆದ ಆಡ್ಸ್ ಎಲ್ಲ ಇರುತ್ತೆ. ಅದು ಮಾತ್ರ ಅಲ್ಲದೆ ನಿಮ್ಮ ಫೋನ್ ಅಲ್ಲೇ ಪ್ರೀ ಅಪ್ರೂವ್ಡ್ ಕ್ರೆಡಿಟ್ ಕಾರ್ಡ್, ಲೋ ಕಾಸ್ಟ್ ಲೋನ್ಸ್, ಲಾಯಲ್ಟಿ ಕಾರ್ಡ್ಸ್, ಗಿಫ್ಟ್ ಕೂಪನ್ ಹಾಗೆ ಕಸ್ಟಮರ್ ನ ಅಟ್ರಾಕ್ಟ್ ಮಾಡೋ ಹಾಗೆ ಸುಮಾರು ವಿಷಯಗಳಿರುತ್ತೆ. ಈ ಕಾಲದಲ್ಲಿ ಸಂಪಾದನೆ ಮಾಡೋದು ಅನ್ನೋದು ತುಂಬಾ ಸುಲಭ ಆಗಿದೆ, ಅಂದ್ರೆ ಖರ್ಚು ಮಾಡೋದು ಅನ್ನೋದು ಅದಕ್ಕಿಂತ ಸುಲಭ ಆಗ್ಬಿಟ್ಟಿದೆ. ಆತರ ಹೇಳ್ತಾರೆ, ನಿಮ್ಮ ದುಡ್ಡು ಮತ್ತು ಸಂಪತ್ತನ್ನ ಕಾಪಾಡ್ಕೊಳ್ಳೋದಕ್ಕೆ ಒಂದೇ ಮಾರ್ಗ, ಸರಿಯಾಗಿ ಯೋಚನೆ ಮಾಡಿ ಖರ್ಚು ಮಾಡಬೇಕು. ನಿನ್ನೆ ಸಿಕ್ಕ ಆ ಸಕ್ಸಸ್ ನಿಮ್ಗೆ ನಾಳೆನೂ ಸಿಗುತ್ತೆ ಅಂತ ನೀವು ಯಾವಾಗ್ಲೂ ಕೂಡ ಯೋಚನೆ ಮಾಡ್ಕೊಂಡು ಹೋಗ್ಲೇಬಾರ್ದು. ನೀವು ತುಂಬಾ ಸ್ಯಾಟಿಸ್ಫೈ ಆಗ್ಲೇಬಾರ್ದು. ನಿಮ್ಮ ಒಂದೊಂದು ಫೈನಾನ್ಷಿಯಲ್ ಡಿಸಿಷನ್ ಕೂಡ ಮುಂಚೆ ಹೇಗೆ ಯೋಚನೆ ಮಾಡಿ ತಗೊಂತಿರೋ ಅದೇ ರೀತಿನೂ ಈಗ್ಲೂ ಕೂಡ ನೀವು ತಗೊಳ್ಬೇಕು. ಆ ರೀತಿನೇ ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ನೀವು ಕೂಡ ನನ್ನ ರೀತಿನೇ ಒಬ್ಬ ನಾರ್ಮಲ್ ಪರ್ಸನ್ ಒಂದು ಬೆಟರ್ ಫೈನಾನ್ಷಿಯಲ್ ಡಿಸಿಷನ್ ಅನ್ನು ತಗೊಳ್ಳೋದಕ್ಕೆ ಪೂರ್ತಿಯಾಗಿ ಎಫರ್ಟ್ ಹಾಕ್ತಾ ಇರ್ತೀರಾ. ಲೋಕದ ಎಕನಾಮಿಕ್ ಸೆಟಪ್ ಹೇಗಿದೆ ಅಂದ್ರೆ ನಮ್ ರೀತಿ ಸಾಧಾರಣ ಜನರ ಹತ್ರ ಅದು ಇಲ್ವೇ ಇಲ್ಲ. ಇದರಿಂದ ನಮ್ಮ ದುಡ್ಡು ಏನಾಗುತ್ತೆ? ಇನ್ಫ್ಲೇಷನ್ ರೀತಿ ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ ನಮ್ಮ ದುಡ್ಡಿನ ವ್ಯಾಲ್ಯೂ ಎಷ್ಟು ಅಂತ ಡಿಸೈಡ್ ಮಾಡುತ್ತೆ. ಆದ್ರೆ ಒಂದು ವಿಷಯನ ನಮ್ಮಿಂದ ಕಂಟ್ರೋಲ್ ಮಾಡಕ್ಕಾಗತ್ತೆ, ಅದೇ ಖರ್ಚುಗಳು. ದುಡ್ಡನ್ನ ಒಟ್ಟು ಮಾಡೋದು ಒಂದು ಕಲೆ. ದುಡ್ಡು ಯಾರ ಹತ್ರ ಸೇವ್ ಆಗುತ್ತೆ? ಶಿಸ್ತಾಗಿ ಖರ್ಚು ಮಾಡದೆ ಇರೋ ಹತ್ರ. ನೀವು ಕನ್ಫ್ಯೂಸ್ ಆಗ್ಬೇಡಿ, ಖರ್ಚು ಮಾಡದೆ ಇರೋದಕ್ಕೂ ಕಂಜೂಸ್ ಆಗಿ ಇರೋದಕ್ಕೂ ಸುಮಾರು ಡಿಫ್ರೆನ್ಸ್ ಇದೆ. ನಿಮ್ಗೆ ಅರ್ಥ ಆಗಿಲ್ಲ, ಅದನ್ನ ತುಂಬಾ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ, ಖರ್ಚು ಮಾಡದೆ ಇರೋದಕ್ಕೆ ಅರ್ಥ ದುಡ್ಡನ್ನ ವೇಸ್ಟ್ ಮಾಡೋದಕ್ಕೆ ಆಸೆ ಪಡದೆ ಇರೋದು, ಮತ್ತೆ ಕಂಜೂಸ್ತನ ಅನ್ನೋದಕ್ಕೆ ಅರ್ಥ ಸೀರಿಯಸ್ ಆಗಿ ನಮ್ಗೆ ಏನ್ ಬೇಕಾಗುತ್ತೋ ಅದನ್ನ ತಗೊಳ್ದೆ ಇರೋದು. ಸೊ ಇದರಿಂದ ನಿಮ್ಮ ನೀಡ್ಸ್ ಮತ್ತೆ ವಾಂಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ತುಂಬಾ ಒಳ್ಳೇದು. ಒಂದು ನೀಡ್ ಏನಂದ್ರೆ ನಿಮ್ಮ ಜೀವನವನ್ನ ನಡೆಸೋದಕ್ಕೆ ಅದು ತುಂಬಾ ಅವಶ್ಯಕವಾಗಿರುತ್ತೆ, ನಿಮ್ಮ ಕೆಲಸ ಅದು ತುಂಬಾ ಅವಶ್ಯಕವಾಗಿರುತ್ತೆ. ಮತ್ತೆ ವಾಂಟ್ ಏನಂದ್ರೆ ಒಂದು ವಿಷಯವನ್ನ ನೋಡಿ ನೀವು ಅಟ್ರಾಕ್ಟ್ ಆಗ್ತೀರಾ, ಅರೆ ಅದ್ ನಂಗೆ ಬೇಕು, ಈ ವಿಷಯ ತುಂಬಾ ಕೂಲ್ ಆಗಿದೆ, ಆದ್ರೆ ನಿಮ್ಗೆ ಗೊತ್ತು ಆ ವಿಷಯ ಅನ್ನೋದು ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ. ನೀಡ್ಸ್ ಮತ್ತೆ ವಾಂಟ್ಸ್ ನ ವ್ಯತ್ಯಾಸ ನಿಮ್ಗೆ ಅರ್ಥ ಆದ್ರೆ ಒಂದು ವಸ್ತುವನ್ನ ನೀವು ತಗೊಳ್ಳೋಕ್ಕಿಂತ ಮುಂಚೆ ಅದು ನಿಮ್ಗೆ ನೀಡ ಅಥವಾ ವಾಂಟ ಅಂತ ನಿಮ್ಮಿಂದ ಕಂಡಿಡಿಯಕ್ಕಾದ್ರೆ ನೀವು ದುಡ್ಡನ್ನ ಶೇಖರಣೆ ಮಾಡ್ತೀರಾ. ಬಿಗ್ ಐಡಿಯಾ ನಂಬರ್ 6, ಲಾ ಆಫ್ ಲಾರ್ಜ್ ನಂಬರ್ಸ್. ಲಾ ಆಫ್ ಲಾರ್ಜ್ ನಂಬರ್ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಸುಮಾರು ಸತಿ ರಿಪೀಟ್ ಮಾಡೋದ್ರಿಂದ ಬರೋ ರಿಸಲ್ಟ್ ಅನ್ನ ಪ್ರಿಡಿಕ್ಟ್ ಮಾಡುತ್ತೆ. ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮತ್ತೆ ಮತ್ತೆ ನೀವು ಮಾಡಿದ್ರೆ ಅದರಲ್ಲಿ ಸಕ್ಸಸ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಆಗುತ್ತೆ. ಆಸ್ ಅ ಆಂಟರ್ಪ್ರಿನರ್ ನೀವು ಕೂಡ ನಿಮ್ಮ ಕೆಲಸದಲ್ಲಿ ಲಾ ಆಫ್ ಲಾರ್ಜ್ ನಂಬರ್ ಅನ್ನ ಅಪ್ಲೈ ಮಾಡಬಹುದು. 10 ಪಟ್ಟು ದೊಡ್ಡದಾಗಿ ಯೋಚನೆ ಮಾಡಿ, 10 ಪಟ್ಟು ಶ್ರಮ ಪಟ್ಟು ಕೆಲಸ ಮಾಡಿ, ಮ್ಯಾಸಿವ್ ಆಕ್ಷನ್ ನಿಮ್ಗೆ ಮ್ಯಾಸಿವ್ ರಿಸಲ್ಟ್ ಕೊಡುತ್ತೆ. ಆ ರೀತಿ ನಿಮ್ಮ ಗೋಲ್ಸ್ 10 ಪಟ್ಟು ದೊಡ್ಡದಾಗಿದ್ರೆ ಆ ಗೋಲ್ಸ್ ಅನ್ನ ಪೂರ್ತಿಯಾಗಿ ಅಚೀವ್ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ನೀವು ಖಂಡಿತ ವಿನ್ ಆಗ್ತೀರಾ. ಈ ವಿಷಯವನ್ನ ಗ್ರಾಂಡ್ ಕಾರ್ಡೋ ಅವರ 10x ಬುಕ್ ಅಲ್ಲಿ ಹೇಳಿದ್ದಾರೆ. ಲಾ ಆಫ್ ಲಾರ್ಜ್ ನಂಬರ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಡೈವರ್ಫಿಕೇಶನ್ ಅನ್ನ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಒಂದ್ ವೇಳೆ ನಿಮ್ದು ಲಾರ್ಜ್ ಪೋರ್ಟ್ಫೋಲಿಯೋ ಆಗಿದ್ರೆ ನೀವು ಒಂದು ಸ್ಟಾಕ್ ಅಲ್ಲಿ ಡಿಪೆಂಡ್ ಆಗಿ ಇರೋದೇ ಇಲ್ಲ, ಅದರಲ್ಲಿ ನೀವು ವಿನ್ ಆಗೋದಕ್ಕೆ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸುಮಾರು ಕಂಪನೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಅನ್ಕೊಳ್ಳಿ. ಆತರ ಹೇಳ್ತಾರೆ ಅರ್ಧಕ್ಕರ್ಧ ನೀವು ತಪ್ಪಾಗಿ ಇರಬಹುದು, ಹಾಗಿದ್ರೂ ಕೂಡ ಒಳ್ಳೆ ರಿಟರ್ನ್ಸ್ ನಿಮ್ಗೆ ಬರುತ್ತೆ. ಈ ವಿಷಯ ನನ್ನ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಜವಾಗಿದೆ. ನನ್ನ ಸ್ಟಾಕ್ ಪೋರ್ಟ್ಫೋಲಿಯೋದಲ್ಲಿ 14 ಸ್ಟಾಕ್ಸ್ ಇದೆ, ಅದರಲ್ಲಿ 7 ಲಾಸ್ ಅಲ್ಲಿ ಹೋಗ್ತಾ ಇದೆ, ಮತ್ತೆ ಉಳಿದಿರೋ 7 ಯಾವ್ದೆಲ್ಲ ಪ್ರಾಫಿಟ್ ಅಲ್ಲಿ ಹೋಗ್ತಾ ಇದೆಯೋ ಅದು ನನ್ನ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನನ್ನ ಓವರ್ ಆಲ್ ಕ್ಯಾಪಿಟಲ್ ಅನ್ನ 30% ರಿಟರ್ನ್ ನ ಕೊಟ್ಟಿದೆ. 30% ರಿಟರ್ನ್ ತುಂಬಾ ಒಳ್ಳೆಯದು. ಸೊ ನೀವು ದುಡ್ಡನ್ನ ಗಳಿಸೋದಕ್ಕೆ ಪರ್ಫೆಕ್ಟ್ ಆಗಿ ಇರಬೇಕು ಅಂತ ಅವಶ್ಯಕತೆ ಇಲ್ವೇ ಇಲ್ಲ. ಕೆಲವು ಸತಿ ತಪ್ಪು ಮಾಡಿದ್ರು ಕೂಡ ನೀವು ದುಡ್ಡನ್ನ ಗಳಿಸಬಹುದು. ನಂಬರ್ 7, ಬಿ ಟೈಮ್ ರಿಚ್. ನೀವೇ ಹೇಳಿ, ಒಳ್ಳೆ ದುಡ್ಡನ್ನ ದುಡಿಯೋದ್ರಿಂದ ಅಲ್ಟಿಮೇಟ್ ಬೆನಿಫಿಟ್ ಏನು? ಫೇಮಾ ಅಥವಾ ಎಲ್ಲವನ್ನ ತಗೊಳ್ಳೋ ಪವರ? ಆಥರ್ ಮಾರ್ಗನ್ ಹಾಸಲ್ ಹೇಳ್ತಾರೆ, ದುಡ್ಡನ್ನ ಗ್ರೇಟೆಸ್ಟ್ ಡಿವಿಡೆಂಟ್ ನಿಮ್ಗೆ ನಿಮ್ಮ ಟೈಮ್ ನ ಮೇಲೆ ಕಂಟ್ರೋಲ್ ಬರುತ್ತೆ. ಸುಮಾರು ಸ್ಟಡೀಸ್ ಇದನ್ನ ಪ್ರೂವ್ ಮಾಡಿದೆ. ಯಾರೆಲ್ಲ ಅವರು ಸಂತೋಷವಾಗಿದ್ದಾರೆ ಅಂತ ಅನ್ಕೋತಾರೋ ಅವ್ರ ಹತ್ರ ಟೈಮ್ ನ ಫ್ರೀಡಮ್ ಅನ್ನೋದು ಇರುತ್ತೆ. ಅವರು ಅವರ ಇಷ್ಟ ಬಂದ ಹಾಗೆ ಎಲ್ಲಿ ಬೇಕಾದ್ರೂ ಹೋಗಬಹುದು,
ಯಾವ ಕೆಲಸವನ್ನ ಕೂಡ ಮಾಡಬಹುದು. ಅವರು ಒಂದು ವಿಷಯದಲ್ಲಿ ಸಿಕ್ಕಾಕೊಂಡ್ಬೀಳಲ್ಲ. ಅಂದ್ರೆ ಡೈಲಿ 9 to 6 ಕೆಲಸ ಮಾಡ್ಲೇಬೇಕಂತ ಅವರಿಗೆ ಅವಶ್ಯಕತೆ ಇರಲ್ಲ. ಇದಕ್ಕೆ ದುಡ್ಡು ಅನ್ನೋದು ಅವಶ್ಯಕತೆ ಇರುತ್ತೆ. ದುಡ್ಡಿದೆ ಅನ್ನೋದಕ್ಕೆ ಅರ್ಥ ಏನಂದ್ರೆ ನಿಮ್ಮ ಲೈಫ್ ಅಲ್ಲಿ ಆಪ್ಷನ್ ಇರುತ್ತೆ. ಅದಕ್ಕೆ ಅರ್ಥ ಏನಂದ್ರೆ ನೀವೊಂದು ಟಾಕ್ಸಿಕ್ ವರ್ಕ್ ಪ್ಲೇಸ್ ಅಲ್ಲಿ ಖಂಡಿತ ಕುತ್ಕೊಂಡಿರ್ಬೇಕಂತ ಅವಶ್ಯಕತೆ ಇಲ್ವೇ ಇಲ್ಲ. ಅದರ ಅರ್ಥ ಏನಂದ್ರೆ ನಿಮ್ಗೆ ಹುಷಾರಿಲ್ಲ ಅಂದ್ರೂ ಕೂಡ ಆವಾಗ್ಲೂ ಕೂಡ ನೀವು ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಿಮ್ಮನ್ನ ಫೋರ್ಸ್ ಮಾಡಬೇಕಾದ ಅವಶ್ಯಕತೆ ಇರಲ್ಲ. ಆಥರ್ ಹೇಳ್ತಾರೆ, ಹೈಯೆಸ್ಟ್ ಫಾರ್ಮ್ ಆಫ್ ವೆಲ್ತ್ ಒಂದು ರೀತಿಯ ಎಬಿಲಿಟಿ. ಅದು ಏನಂದ್ರೆ ನೀವು ಬೆಳಿಗ್ಗೆ ಎದ್ದು ಇವತ್ತು ನಾನು ಏನ್ ಅನ್ಕೊಂತೀನೋ ಅದನ್ನ ಮಾಡ್ತೀನಿ ಅಂತ ಹೇಳಂಗಿರ್ಬೇಕು. ಎಲ್ಲದಕ್ಕಿಂತ ಮುಂಚೆ ನಿಮ್ಮ ಗೋಲ್ ಏನಾಗಿರ್ಬೇಕಂದ್ರೆ ಒಂದು ಎಮರ್ಜೆನ್ಸಿ ಫಂಡ್ ಅನ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಎಷ್ಟು ದುಡ್ಡನ್ನ ಒಟ್ಟಾಗಬೇಕು ಅಂದ್ರೆ 6 ತಿಂಗಳು ಏನೇ ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ಅದನ್ನ ಯೂಸ್ ಮಾಡ್ಕೊಂಡು ನಿಮ್ಗೆ ಎಲ್ಲವನ್ನ ಮಾಡ್ಕೋಬೇಕು. ಯಾವಾಗ ಈ ಫಂಡ್ ಅನ್ನೋದು ನಿಮ್ಗೆ ತಯಾರಾಗುತ್ತೋ ಅದರ ನಂತರ ನೀವು ನೆಕ್ಸ್ಟ್ ಸ್ಟೆಪ್ ಅನ್ನ ಯೋಚನೆ ಮಾಡಿ. ಅದರ ನಂತರ ಕೆಲಸವನ್ನ ಬಿಟ್ಟು ಏನಾದ್ರೂ ಮಾಡ್ಬೇಕಾ ಅದನ್ನ ನೀವು ಮಾಡಬಹುದು. ಅದರ ನಂತರ ನೀವು ರಿಸ್ಕ್ ನ ತಗೋಬೇಕಾ ಅಥವಾ ತಗೋಬಾರ್ದ ಅಂತ ಯೋಚನೆ ಮಾಡಿ. ಮೊದಲು ಎಮರ್ಜೆನ್ಸಿ ಫಂಡ್ ಅನ್ನ ರೆಡಿ ಮಾಡೋದು ತುಂಬಾ ಅವಶ್ಯಕ. ಅಲ್ಟಿಮೇಟ್ಲಿ ನಿಮ್ಮ ಗೋಲ್ಸ್, ನಿಮ್ಮ ಅರ್ನಿಂಗ್ ಅನ್ನ ನಿಮ್ಮ ಲೈಫ್ ಅಲ್ಲಿ ಸೇರಿಸಬೇಕು. ಅಂದ್ರೆ ಯಾವ ರೀತಿ ಒಂದು ಲೈಫ್ ಅಂದ್ರೆ ನಿಮ್ಗೆ ನಿಮ್ಮ ಟೈಮ್ ಮೇಲೆ ಕಂಟ್ರೋಲ್ ಇರಬೇಕು. ಅಂದ್ರೆ ನಿಮ್ಮ ಗೋಲ್ ಅನ್ನೋದು ಹೇಗಿರ್ಬೇಕು ಅಂದ್ರೆ ಯಾವ ರೀತಿ ನೀವು ದುಡಿಬೇಕು ಅಂದ್ರೆ ಆ ರೀತಿ ದುಡಿಯುವಾಗ ನಿಮ್ಮ ಟೈಮ್ ಮೇಲೆ ನಿಮ್ಗೆ ಕಂಟ್ರೋಲ್ ಇರಬೇಕು. ಸೋ ದಟ್ ನಿಮ್ಮ ಪೂರ್ತಿ ಸಮಯವನ್ನ ಯಾವಾಗ್ಲೂ ಕೆಲಸದಲ್ಲಿ ಖರ್ಚು ಮಾಡಬೇಕಾದ ಅವಶ್ಯಕತೆ ಇರಲೇಬಾರ್ದು. ನೀವು ಕೆಲಸ ಮಾಡೋದಕ್ಕೆ ದಿನವೂ ಹೋಗ್ಬೇಕಂತ ಅವಶ್ಯಕತೆ ಇರಬಾರ್ದು. ನೆನಪಿಟ್ಕೊಳ್ಳಿ, ದುಡ್ಡನ್ನ ಸಂಪಾದನೆ ಮಾಡೋದು ಮಾತ್ರ ಮುಖ್ಯ ಅಲ್ಲ, ನಿಮ್ಮ ಹತ್ರ ಅದರ ರಿಟರ್ನ್ ನ ಎಂಜಾಯ್ ಮಾಡೋದಕ್ಕೆ ಟೈಮ್ ಕೂಡ ಇರಬೇಕು. ಬಿಗ್ ಐಡಿಯಾ ನಂಬರ್ 8, ಲಕ್ಸುರಿ ಈಸ್ ನಾರ್ಮಲ್. ನೀವು ರೋಡಲ್ಲಿ ಸುಮಾರು ಸತಿ ಸೂಪರ್ ಆದ ಸೂಪರ್ ಕಾರ್ಸ್ ಎಲ್ಲ ನೋಡಿರ್ತೀರಾ. ಒಂದ್ಸತಿ ಯೋಚನೆ ಮಾಡಿ, ಆ ಕಾರ್ನ ಯಾರು ಓಡಿಸ್ತಾ ಇರ್ತಾರೋ ಅವರು ನಿಮ್ಗೆ ನೆನ್ಪಿರ್ತಾರಾ? 99% ಚಾನ್ಸ್ ಇದೆ ಆ ಎಕ್ಸೈಟ್ಮೆಂಟ್ ಮಾತ್ರ ನಿಮ್ಗೆ ನೆನಪಲ್ಲಿರುತ್ತೆ. ನೀವು ಆ ಕಾರ್ನ ನೋಡಿ ಎಷ್ಟು ಎಕ್ಸೈಟ್ ಆಗಿರ್ತೀರಾ, ಆದ್ರೆ ಆ ಕಾರ್ನ ಯಾರು ಓಡಿಸ್ತರು ಅಂತ ನಿಮ್ಗೆ ಖಂಡಿತ ನೆನಪಲ್ಲೇ ಇರಲ್ಲ. ಲಕ್ಸುರಿ ಐಟಮ್ ಡೆಫಿನೆಟ್ಲಿ ಐ ಕ್ಯಾಚಿಂಗ್ ಆಗಿ ಇರುತ್ತೆ. ಮತ್ತೆ ಇದೇ ನಿಮ್ಮ ಪರ್ಪಸ್ ಕೂಡ. ಆತರ ಹೇಳ್ತಾರೆ, ನೀವು ನಿಮ್ಮ ಲಕ್ಸುರಿ ಐಟಮ್ ನ ನೋಡಿ ಎಷ್ಟು ಎಕ್ಸೈಟ್ ಆಗ್ತಿರೋ ಅಷ್ಟರ ಮಟ್ಟಿಗೆ ಬೇರೆ ಯಾರು ಕೂಡ ಇಂಪ್ರೆಸ್ ಆಗಲ್ಲ. ನಿಮ್ಗೆ ಅನ್ಸುತ್ತೆ ಜನ ನಿಮ್ಮ ಲಕ್ಸುರಿ ಐಟಮ್ ನ ನೋಡಿ ನಿಮ್ ಮೇಲೆ ಇಂಪ್ರೆಸ್ ಆಗ್ತಾರೆ ಅಂತ, ಆದ್ರೆ ಯಾರು ಕೂಡ ನಿಮ್ ಮೇಲೆ ಇಂಪ್ರೆಸ್ ಆಗೋದೇ ಇಲ್ಲ. ಡೇ ಟು ಡೇ ಲೈಫಿಗೆ ಕಾರು ಅವಶ್ಯಕ, ಆದ್ರೆ ಯಾವ್ದಕ್ಕೆ? ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ಹೋಗೋದಿಕ್ಕೆ. ಒಂದು ನಾರ್ಮಲ್ ಕಾರ್ ಕೂಡ ನಿಮ್ಮನ್ನ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ಕರ್ಕೊಂಡು ಹೋಗುತ್ತೆ. ಅದೇ ರೀತಿ ಫೆರಾರಿ ಕೂಡ ಸೇಮ್ ಕೆಲಸವನ್ನ ಮಾಡುತ್ತೆ. ವ್ಯತ್ಯಾಸ ಏನಂದ್ರೆ ಫೆರಾರಿಗೆ ಜಾಸ್ತಿ ದುಡ್ಡು ಕೊಡ್ಬೇಕು, ಮತ್ತೆ ಅದನ್ನ ಮೇಂಟೈನ್ ಮಾಡೋದಕ್ಕೆ ಇನ್ನಷ್ಟು ಜಾಸ್ತಿ ದುಡ್ಡನ್ನ ಕೊಡ್ಬೇಕು. ಎಲ್ಲಾ ಸ್ಟೇಟಸ್ ಸಿಂಬಲ್ ಕೂಡ ಸೇಮ್ ಆಗೇ ಇರುತ್ತೆ, ಟೆಂಪ್ಟಿಂಗ್ ಆಗಿರುತ್ತೆ, ಆದ್ರೆ ಅಲ್ಟಿಮೇಟ್ಲಿ ಪಾಯಿಂಟ್ಲೆಸ್ ಆಗಿರುತ್ತೆ. ಈ ವಿಷಯವನ್ನ ನೆನಪಲ್ಲಿಟ್ಕೊಳ್ಳಿ. ಲಕ್ಸುರಿ ಐಟಮ್ ಆಕ್ಚುಲಿ ಲಯಬಿಲಿಟೀಸ್, ಅಸೆಟ್ ಅಲ್ವೇ ಅಲ್ಲ. ಅದು ನಿಮ್ಮ ಪಾಕೆಟ್ ಅಲ್ಲಿ ದುಡ್ಡನ್ನ ಖರ್ಚು ಮಾಡಿಸುತ್ತೆ, ದುಡ್ಡನ್ನ ತಂದು ಕೊಡಲ್ಲ. ಆತರ ಹೇಳ್ತಾರೆ, ಬಡವನಾಗೋದಕ್ಕೆ ತುಂಬಾ ಈಸಿಯಾದ ಮಾರ್ಗ ಶ್ರೀಮಂತರ ಹಾಗೆ ತೋರಿಸ್ಕೊಳ್ಳೋದು. ಇದಕ್ಕೆ ಅರ್ಥ ನೀವು ಲಕ್ಸುರಿ ಕಾರ್ಸ್ ಅನ್ನ ತಗೊಳ್ಳೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ರ್ಯಾಪರ್ ಜಿಸಿ ಒಂದು ಒಳ್ಳೆ ವಿಷಯವನ್ನ ಹೇಳಿದ್ದಾರೆ. ಒಂದು ವಿಷಯವನ್ನ ನಿಮ್ಮಿಂದ 2 ಸತಿ ತಗೊಳಕ್ ಆಗಿಲ್ಲ ಅಂದ್ರೆ ಅದರ ಅರ್ಥ ಅದನ್ನ ನೀವು ಆಫರ್ಡ್ ಮಾಡಕ್ ಆಗಲ್ಲ ಅಂತ. ಇನ್ನೊಂದು ರೂಲ್ ಇದೆ, ಅದು 30 ಡೇ ರೂಲ್. ಇದನ್ನ ಯಾರು ಸೃಷ್ಟಿ ಮಾಡಿದ್ರಂತ ಗೊತ್ತಿಲ್ಲ. ನಿಮ್ಗೆ ಒಂದು ವಿಷಯವನ್ನ ಖರೀದಿ ಮಾಡಬೇಕು ಅಂತ ಆಸೆ ಇದ್ರೆ ಅದಕ್ಕೆ 30 ದಿನ ವೇಟ್ ಮಾಡ್ಬೇಕು. 30 ದಿನ ಆದ್ಮೇಲೂ ಕೂಡ ಆ ವಿಷಯ ನಿಮ್ಗೆ ಅವಶ್ಯಕ ಅಂತ ಅನ್ಸಿದ್ರೆ, ಅದಿಲ್ಲದೆ ನಿಮ್ಗೆ ಕೆಲಸ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ಆ ವಿಷಯವನ್ನ ನೀವು ತಗೊಳ್ಬಹುದು. ಮತ್ತೆ ಯಾವ್ದೆಲ್ಲ ಲಕ್ಸುರಿ ಐಟಮ್ ಇದೆಯೋ ಅದೆಲ್ಲವನ್ನ ನಿಮ್ಮ ಪ್ಯಾಸಿವ್ ಇನ್ಕಮ್ ಇಂದ ತಗೋಬೇಕು. ನೀವು ನಿಮ್ಮ ಆಕ್ಟಿವ್ ಇನ್ಕಮ್ ಅನ್ನ ನಿಮ್ಮ ಕೆಲಸದಲ್ಲಿ ಹಾಕ್ಬೇಕು. ಅಂದ್ರೆ ಆ ದುಡ್ಡನ್ನ ಹಾಕಿ ಇನ್ನಷ್ಟು ದುಡ್ಡನ್ನ ಗಳಿಸಬೇಕು. ಮತ್ತೆ ಅದರಿಂದ ಬಂದ ದುಡ್ಡಲ್ಲಿ ನೀವು ಈ ರೀತಿ ಲಕ್ಸುರಿ ಐಟಮ್ ನ ತಗೋಬಹುದು. ಯಾವಾಗ್ಲೂ ನಿಮ್ಮ ಆಕ್ಟಿವ್ ಇನ್ಕಮ್ ನ ಇದರಲ್ಲಿ ಖರ್ಚು ಮಾಡಲೇಬಾರ್ದು. ಮತ್ತೆ ಯಾವಾಗ್ಲೂ ಕೂಡ ಈ ವಿಷಯಗಳನ್ನ ನೀವು ಬಿಸ್ನೆಸ್ ಅಕೌಂಟ್ ಇಂದ ತಗೋಬಹುದು. ಇದರಿಂದ ನಿಮ್ಗೆ ಡಿಪ್ರಿಸಿಯೇಷನ್ ಅನ್ನೋದು ಸಿಗುತ್ತೆ. ಇದರಿಂದ ನಿಮಗೆ ಟ್ಯಾಕ್ಸ್ ಕಮ್ಮಿ ಆಗುತ್ತೆ. ಈ ರೀತಿ ವಸ್ತುಗಳನ್ನ ತಗೊಂಡು ಶ್ರೀಮಂತರು ಅವರ ದುಡ್ಡನ್ನ ಸೇವ್ ಮಾಡ್ತಾರೆ. ಅವರು ಶೋ ಆಫ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ಅನ್ಸುತ್ತೆ, ಆದ್ರೆ ಆಕ್ಚುಲ್ ಆಗಿ ಟ್ಯಾಕ್ಸ್ ಅನ್ನ ಅವರು ಕಡಿಮೆ ಮಾಡ್ಕೋತಾರೆ. ಇದೇ 8 ಬಿಗ್ ಐಡಿಯಾಸ್ ಸೈಕಾಲಜಿ ಆಫ್ ಮನಿ. ಇದರ ಸಮ್ಮರಿ ನೋಡ್ಬೇಕಂದ್ರೆ ನಂಬರ್ 1, ಯು ಡೋಂಟ್ ನೋ ಎವ್ರಿಥಿಂಗ್. ನಿಮ್ಗೆ ಎಲ್ಲವೂ ಗೊತ್ತು ಅಂತ ನೀವು ಹೋಗ್ಲೇಬಾರ್ದು. ಯಾಕಂದ್ರೆ ನಿಮ್ಗೆ ಏನ್ ಗೊತ್ತೋ, ನೀವು ಯಾವ್ದನ್ನ ನಂಬ್ತಿರೋ ಅದ್ರ ಬಗ್ಗೆ ಮಾತ್ರ ನಿಮ್ಗೆ ನಾಲೆಜ್ ಇರುತ್ತೆ. ಸೊ ಬೇರೆಯವ್ರ ಹತ್ರದಿಂದ ನೀವು ಕಲ್ತ್ಕೊಳ್ಳಿ. ಮತ್ತೆ ಅದರ ನಂತರ ಅವರ ಎಕ್ಸ್ಪೀರಿಯನ್ಸ್ ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್, ಅವರ ತಪ್ಪುಗಳು ಮತ್ತೆ ನಿಮ್ಮ ತಪ್ಪುಗಳು, ಇದೆಲ್ಲವನ್ನ ನೀವು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಆರ್ಥಿಕ ನಿರ್ಧಾರವನ್ನ ತಗೊಳ್ಬೇಕು. ನಂಬರ್ 2 ಈಸ್ ನಥಿಂಗ್ ಈಸ್ ಆಸ್ ಗುಡ್ ಆರ್ ಆಸ್ ಬ್ಯಾಡ್ ಆಸ್ ಇಟ್ ಸೀಮ್ಸ್. ಅಂದ್ರೆ ಯಾವ್ದು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೋ, ಕೆಟ್ಟದಾಗಿ ಕಾಣುತ್ತೋ, ಆಕ್ಚುಲ್ ಆಗಿ ಅದು ಅಲ್ವೇ ಅಲ್ಲ. ಯಾರಾದ್ರೂ ಒಬ್ರು ಸಕ್ಸಸ್ ಸ್ಟೋರಿನ ಕೇಳ್ಬಿಟ್ಟು ಅಥವಾ ಯಾರ್ದಾದ್ರೂ ಫೇಲ್ಯೂರ್ ಸ್ಟೋರಿಯನ್ನ ಕೇಳ್ಬಿಟ್ಟು ಆ ಕೆಲಸವನ್ನ ಮಾಡೋದಕ್ಕೆ ಅಥವಾ ಮಾಡದೆ ಇರೋದಕ್ಕೆ ಹೋಗ್ಬೇಡಿ. ಸರ್ವೈವರ್ಶಿಪ್ ಬಯಾಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ಈ ಟಾಪಿಕ್ ಬಗ್ಗೆ ನಾನು ನಿಮ್ಗೆ ಒಂದು ವಿಡಿಯೋವನ್ನ ರೆಡಿ ಮಾಡ್ತೀನಿ. ನಂಬರ್ 3, ಹೌ ಮಚ್ ಈಸ್ ಎನಫ್ ಫಾರ್ ಯು. ನಿಮ್ಗೆ ಎಷ್ಟು ಬೇಕು ಅಂತ ಡಿಸೈಡ್ ಮಾಡಿ. ಆ ರೀತಿ ಗೋಲ್ ಅನ್ನ ಸೆಟ್ ಮಾಡದೆ ನೀವು ದುಡ್ಡ ಹಿಂದೆ ಓಡ್ತಾನೆ ಇದ್ರೆ ನಿಮ್ಮ ಮನಸ್ಸಲ್ಲಿ ಅತಿಯಾಸೆ ಉಂಟಾಗುತ್ತೆ. ಯಾವಾಗ್ಲೂ ಸಂತೋಷ ಸಿಗಲ್ಲ, ಮೆಂಟಲ್ ಪೀಸ್ ಅನ್ನ ಕಳ್ಕೊತೀರಾ. ನಂಬರ್ 4, ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ಕಾಂಪೌಂಡಿಂಗ್. ಕಾಂಪೌಂಡಿಂಗ್ ಪವರ್ ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಸುಮಾರು ರಿಟರ್ನ್ಸ್ ನ ತಗೊಳ್ಳೋಕ್ಕಿಂತ ತುಂಬಾ ಮುಖ್ಯವಾದ ವಿಷಯ ಏನಂದ್ರೆ ಎಷ್ಟು ಲಾಂಗ್ ಟರ್ಮಿಗೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅನ್ನೋದು ಮುಖ್ಯ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮ ಇನ್ವೆಸ್ಟಿಂಗ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿ. 500 ರೂಪಾಯಿ ಇದ್ರೂ ಸಾಕು, SIP ಇಂದ ನಿಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡಿ. ಅದಕ್ಕಂತ ಒಳ್ಳೆ ಮ್ಯೂಚುವಲ್ ಫಂಡ್ ಅನ್ನ ನೋಡ್ಕೊಳ್ಳಿ. ನಂಬರ್ 5, ಗೆಟ್ಟಿಂಗ್ ರಿಚ್ ವರ್ಸಸ್ ಸ್ಟೇಯಿಂಗ್ ರಿಚ್. ತುಂಬಾ ಒಳ್ಳೆ ಪಾಯಿಂಟ್ ಅಲ್ಲ? ಶ್ರೀಮಂತರ ಆಗೋದು ಆಗತ್ತೆ,
ಆದ್ರೆ ಶ್ರೀಮಂತರಾಗಿ ಉಳಿಯೋದು ಸ್ವಲ್ಪ ಕಷ್ಟ. ಕೆಲವೊಬ್ಬರಿಗೆ ಅಷ್ಟು ಇನ್ಕಮ್ ಇರಲ್ಲ, ಆದ್ರೆ ಅವರು ಲೋನ್ ತಗೊಂಡು ಈ ರೀತಿ ಫ್ಲಾಶಿಯಾದ ವಸ್ತುಗಳನ್ನ ಅವರು ಖರೀದಿ ಮಾಡ್ತಾರೆ. ಅದನ್ನ ತಗೊಂಡು ಅವರು ಶ್ರೀಮಂತರು ಅಂತ ಅನ್ಕೋತಾರೆ. ಆದ್ರೆ ಆಕ್ಚುಲ್ ಆಗಿ ಅವರು ಶ್ರೀಮಂತರಾಗಿ ಇರೋ ರೀತಿ ತೋರ್ಸ್ಕೋತಾರೆ. ಇದೇ ಬಡವರಾಗೋದಕ್ಕೆ ಒಂದು ಸುಲಭ ಮಾರ್ಗ. ಸೊ ಗೆಟಿಂಗ್ ರಿಚ್ ಮತ್ತೆ ಸ್ಟೇಯಿಂಗ್ ರಿಚ್ ಮಧ್ಯೆ ಇರೋ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳಿ. ನಂಬರ್ 6, ಲಾ ಆಫ್ ಲಾರ್ಜ್ ನಂಬರ್ಸ್. ನೀವು ಎಷ್ಟು ಬೇಗ ಒಂದು ಕೆಲಸವನ್ನ ಮಾಡ್ತೀರೋ ಅಷ್ಟು ಬೇಗ ಒಂದು ಒಳ್ಳೆಯ ರಿಸಲ್ಟ್ ಪ್ರೊಡ್ಯೂಸ್ ಆಗೋದಕ್ಕೆ ನಿಮ್ಗೆ ಟೈಮ್ ಅನ್ನೋದು ಸಿಗುತ್ತೆ. ಎಕ್ಸಾಂಪಲ್ಗೆ ಕನ್ಸಿಸ್ಟೆಂಟ್ ಆಗಿ ನಾನು ಎಷ್ಟು ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾ ಇದ್ದೀನೋ ಆವಾಗ ಒಂದು ವಿಡಿಯೋ ವೈರಲ್ ಆಗೋದಕ್ಕೆ ಸುಮಾರು ಚಾನ್ಸಸ್ ನಂಗೆ ಕ್ರಿಯೇಟ್ ಆಗುತ್ತೆ. ಈ ರೀತಿ ಮಾಡಿಲ್ಲ ಅಂದ್ರೆ ವಿಡಿಯೋ ಹೇಗೆ ಓಡುತ್ತೆ. ಸೊ ಈ ರೀತಿ ಮಾಡ್ತಾ ಇರೋದ್ರಿಂದ ಚಾನ್ಸಸ್ ಅನ್ನೋದು ಜಾಸ್ತಿ ಆಗುತ್ತೆ. ನಂಬರ್ 7, ಬಿ ಟೈಮ್ ರಿಚ್. ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ ಅಲ್ಟಿಮೇಟ್ ಬೆನಿಫಿಟ್ ಏನಂದ್ರೆ ನಿಮ್ಮ ಹತ್ರ ಟೈಮ್ ನ ಕಂಟ್ರೋಲ್ ಇರುತ್ತೆ. ನಿಮ್ಮ ಹತ್ರ ಟೈಮ್ ಇರುತ್ತೆ. ದುಡ್ಡು ನಿಮ್ಗೆ ಟೈಮ್ ಮೇಲೆ ಒಂದು ಕಂಟ್ರೋಲ್ ನ ಕೊಡುತ್ತೆ. ಮತ್ತೆ ಯಾರಿಗೆಲ್ಲ ಅವರ ಟೈಮ್ ಮೇಲೆ ಕಂಟ್ರೋಲ್ ಇರುತ್ತೋ ಅವರು ಇನ್ನಷ್ಟು ಸಂತೋಷವಾಗಿರ್ತಾರೆ. ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ದುಡ್ಡು ಅನ್ನೋದು ಸಂತೋಷವನ್ನ ಕೊಡುತ್ತೆ. ಈ ರೀತಿ ನಿಮ್ಮ ಹತ್ರ ಕಂಟ್ರೋಲ್ ಬಂದ್ರೆ ನೀವು ಯಾವತ್ತು ಏನ್ ಮಾಡ್ಬೇಕು ಅಂತ, ಇವಾಗ ಏನ್ ಮಾಡ್ಬೇಕು, ನಾನು ಎಲ್ಲಿ ಹೋಗ್ಬೇಕು ಅಂತ ನೀವು ಒಂದು ಸ್ಥಳದಲ್ಲಿ ಜಾಮ್ ಆಗಿದ್ರು ಕೂಡ ನಾನು ದಿನವೂ ಕೂಡ 9 ರಿಂದ 5 ಗಂಟೆ ತನಕ ನೀವು ಅಲ್ಲೇ ಇರಬೇಕು. ಕೆಲವು ವರ್ಷಗಳ ಮುಂಚೆ ನಾನು ಕೂಡ ಹೀಗೆ ಇದ್ದೆ. ನನ್ನ ಇಷ್ಟ ಬಂದ ಹಾಗೆ ಎಲ್ಲಿಗೂ ಹೋಗಕ್ಕಾಗಿಲ್ಲ. ಆದ್ರೆ ನಂಗೆ ದುಡ್ಡು ಬಂದ್ ಕೂಡಲೇ ನಂಗೆ ನನ್ನ ಟೈಮ್ ಮೇಲೆ ಕಂಟ್ರೋಲ್ ಬಂತು. ಅದ್ರ ನಂತರ ಇಷ್ಟ ಬಂದ ಹಾಗೆ ನಾನು ಎಲ್ಲಿ ಬೇಕಾದ್ರೂ ಹೋಗ್ಬಹುದು. ಮುಂಚೆಕ್ಕಿಂತ ನಾನು ಸಂತೋಷವಾಗಿದ್ದೀನಿ. ಮತ್ತೆ ನಂಬರ್ 8 ಬಂದು ಲಕ್ಸುರಿ ಈಸ್ ನಾರ್ಮಲ್. ನೆನ್ಪಿಟ್ಕೊಳ್ಳಿ, ನೀವು ಶೋ ಆಫ್ ಮಾಡೋದಕ್ಕೆ ಕಾರ್ನ ತಗೋಬೇಕು ಅಂತ ಅನ್ಕೊಂಡ್ರೆ ಅಥವಾ ಬೇರೆ ಯಾವ್ದಾದ್ರು ಒಂದು ವಿಷಯವನ್ನ ನೀವು ಶೋ ಆಫ್ ಮಾಡ್ಬೇಕು ಅಂತ ತಗೊಂಡ್ರೆ ಜನ ಅದನ್ನ ನೋಡಿ ನಿಮ್ ಮೇಲೆ ಇಂಪ್ರೆಸ್ ಆಗಲ್ಲ. ಜನ ನಿಮ್ಮನ್ನ ನೋಡಲ್ಲ, ನಿಮ್ಮ ಗಾಡಿಯನ್ನ ನೋಡ್ತಾರೆ. ನೀವು ನಿಮ್ಮ ವ್ಯಾಲ್ಯೂವನ್ನ ಜಾಸ್ತಿ ಮಾಡಿ. ನೀವು ನಡ್ಕೊಂಡು ಹೋದ್ರು ಜನ ನಿಮ್ಮನ್ನ ನೋಡ್ಬೇಕು. ನೀವು ಸೈಕಲ್ ಅಲ್ಲಿ ಹೋದ್ರು ಕೂಡ ಜನ ನಿಮ್ಮನ್ನ ನೋಡ್ಬೇಕು. ನಿಮ್ಮ ವ್ಯಾಲ್ಯೂ ನಿಮ್ಮ ಕಾರ್ನ ವ್ಯಾಲ್ಯೂಕ್ಕಿಂತ ಜಾಸ್ತಿ ಇರ್ಬೇಕು ಮಿತ್ರ. ಮತ್ತೆ ಉಳಿದಿರೋ ವಿಷಯ ಎಲ್ಲ ನಾರ್ಮಲ್. ಇದೆಲ್ಲವೂ ಕೂಡ ನಮ್ಗೆ ಬರುತ್ತೆ. ಇದೆಲ್ಲವನ್ನ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡೋದಕ್ಕೆ ಇರೋ ವಿಷಯಗಳು. ಶೋ ಆಫ್ ಮಾಡೋದಕ್ಕೆ ಇದಲ್ಲ. ನೀವು ಈ ವಿಡಿಯೋವನ್ನ ಇಷ್ಟೊತ್ತು ನೋಡ್ತಾ ಇದೀರಾ ಅಂದ್ರೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಮರಿದೆ ವಿಡಿಯೋಗೆ ಲೈಕ್ ಮಾಡಿ. ಈ ರೀತಿ ಇನ್ನಷ್ಟು ಅಮೇಜಿಂಗ್ ವಿಡಿಯೋವನ್ನ ನೋಡೋದಕ್ಕೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ.